ಗೈಸ್ ನಾ ಇವತ್ತು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲೋ ಹೊಂಟೀನಿ. ನನ್ನ ಹೆಂಡ್ತಿಗೆ ಹೇಳಿದೆ ನಾ ಬ್ಯಾಗ್ ಪ್ಯಾಕ್ ಮಾಡು ಅಂತೇಳಿ ಬೆಳಗ್ಗೆಯಿಂದ ಆಕೇನು ಮಾಡಲಿಲ್ಲ. ಈಗ ನಾನೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ನೋಡ್ರಿ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ. ಗೈಸ್ ಬಸ್ ಸ್ಟ್ಯಾಂಡ್ಗೆ ಬಂದೀನಿ. ಇವಾಗ ನಮ್ಮದು ಲೀಡರ್ಸ್ ಎಲ್ಲ ಬೆಟ್ಟ ಹಾಕ್ತಾರೆ. ಸೊ ಇಲ್ಲಿ ಅದಾರ ಕೈ ಮಾಡತ್ತಾರ ನೋಡ್ರಿ. ಗೈಸ್ ಬಸ್ ಸ್ಟ್ಯಾಂಡ್ ಬಂದು ವೇಟ್ ಮಾಡತ್ತಿ. ಹಣ ಬಂದ ಬಸ್ ಸಿಗತ್ತಿಲ್ಲ, ಫುಲ್ ಬಸ್ ನಮ್ಮ ಸರ್ ನೋಡಿ ಇಲ್ಲಿ ವೇಟ್ ಮಾಡತ್ತಾರ. ಬಸ್ ಬಂದಿದ್ದು ಬಸ್ ಖಾಲಿ ಬಸ್ ಬಿಟ್ಟು ಕುಂಟ್ರಾತಾರ ಅವ್ರು. ಏನು ಮಾಡೋದು? ಇಲ್ಲಿ ನಮ್ಮ ಇನ್ನೊಬ್ಬರು ಸರ್ ಅದಾರ ನೋಡ್ರಿ. ನಾವು ಕೊಟ್ಟಿರೋ ದೇಶ ಇದು. ಗೈಸ್ ನಿಮ್ಗೊಂದು ತೋರಿಸ್ತೀನಿ ನೋಡ್ರಿ. ಬಸ್ ಹೋಗಿ ಬಂದು ನಿಂತೀನಿ, ವೇಟ್ ಮಾಡತ್ತೀನಿ. ಬಸ್ ಹತ್ಬೇಕಂದ್ರೆ ಮಂದಿ ನೋಡ್ರಿ ಹೆಂಗೆ ಮಾಡತ್ತಾರ ನೋಡ್ರಿ. ಒಬ್ರು ಸಡವೆ ಕೂಡ ಆಗ್ತಿಲ್ಲ ಹತ್ತಾಕ. ಗಾಯ್ಸ್ ಇಂತಾದ್ರೆ ಹೆಂಗೆ ಹೋಗುದು ಏನು ಒಂದು ಅರ್ಥ ಆಗತ್ತಿಲ್ಲ. ಹೇಳ್ರಿ ಗಾಯ್ಸ್, ನೀವೇ ಸಜೆಷನ್ ಮಾಡ್ರಿ. ಹಾಯ್ ಗೈಸ್, ಇವಾಗ ಬೆಳಗಾವ್ ಬಂದು ಹೋಟೆಲ್ದಾಗ ಬಂದೀವಿ. ಜಸ್ಟ್ ಈಗ ನೋಡ್ರಿ ನಮ್ಮ ರೂಮ್ ಹೆಂಗೆ ಮಾಡ್ಯಾರ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಗೈಸ್, ಇವಾಗ ಇದು ನಮ್ಮದು ಈ ಫ್ಲೋರು 3 ನಂಬರ್ ಫ್ಲೋರು, ಅಂದರೆ 3rd ಫ್ಲೋರು ಎಲ್ಲ ರೂಮ್ಸ್ ಇದಾವೆ. ಸೊ ನಮ್ಮ ರೂಮ್ ಇಲ್ಲಿ ಐತಿ, ಬರ್ರಿ ತೋರಿಸ್ತೀನಿ. ಗೈಸ್ ಇದೆ ನೋಡ್ರಿ ನಮ್ಮ ರೂಮ್ ತೋರಿಸ್ತೀನಿ ನೋಡ್ರಿ. ಸರ್ ಹೋಟೆಲ್ ರೂಮ್ ಬುಕ್ ಮಾಡ್ಯಾರ. ನಮ್ದು ADMS ಅಂತೇಳಿ ಎಲೆಕ್ಟ್ರಿಕ್ ಬೈಕ್ ಕಂಪ್ನಿ. ಸೊ ಒಂದು ಟ್ರೈನಿಂಗ್ ಇರೋದ್ರಿಂದ ನಾನು ಈಗ ಬೆಳಗಾವಿಗೆ ಬಂದೀನಿ. ಇದೆಲ್ಲ ಈ ರೂಮ್ ಅದೆಲ್ಲ ಬುಕ್ ಮಾಡಿದಾರೆ. ಸೊ ಎಲ್ಲ ಫ್ರೀ ಆಗಿರ್ತೈತಿ. 2 ದಿನ ಇಲ್ಲೇ ಸ್ಟೇ ಆಗಿ ನಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ಬಿಜಾಪುರಕ್ಕೆ ಬರ್ತೀನಿ. ನೆಕ್ಸ್ಟ್ ಟ್ರೈನಿಂಗ್ ಏನೇನು ಇರ್ತೈತಿ, ಹೆಂಗೆ ಇರ್ತೈತಿ ನಿಮಗೆಲ್ಲ ಹೇಳ ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಬಾಯ್. A few moments later. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಜಸ್ಟ್ ಇದೆ. ಇವಾಗ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿದ್ದಾರೆ. ನಾಷ್ಟ ರೆಡಿ ಮಾಡಿದ್ದಾರೆ. ನಾಷ್ಟ ಮಾಡಬೇಕು, ಮಾಡಿ ಮತ್ತು ಹೊರಡಬೇಕು. ಟ್ರೈನಿಂಗ್ ಇದೆ. ಸೊ ಸ್ನಾನ ಮಾಡಿ ಬಂದು ಭೇಟಿ ಆಗ್ತೀನಿ ಗೈಸ್. ಬಾಯ್. ಜಸ್ಟ್ ಇವಾಗ ರೆಡಿ ಆದೆ, ಹೊರಡಬೇಕು ತಿಂಡಿ ತಿನ್ನಕ. ಬರ್ರಿ ತಿಂಡಿ ಏನೇನೈತಿ ನೋಡೋಣ. ಸರಿ ಗೈಸ್, ಬಾಯ್. ಇಡ್ಲಿ ವಡ ತಿನ್ನತ್ತೀವಿ ಗೈಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸರಿ ಗೈಸ್, ಬಾಯ್. ನೋಡ್ರಿ ಇಲ್ಲಿ ಎಲ್ಲ ಮೀಟಿಂಗ್ ರೆಡಿ ಆಗ್ಯಾರ. ನಾನು ರೆಡಿಯಾಗಿ ಮೀಟಿಂಗ್ ಹೊಂಟೇನಿ. ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಆಟೋದಾಗ ಹೊಂಟಿರಿ ನಾವು. ನಮ್ಮ ವಸಂತ್ ಸರ್ ನಮ್ಮ ಟಿವಿ ಎಲ್ಲ ಇಟ್ಟಾರ ನೋಡ್ರಿ ಗೈಸ್. ಆಟೋದಾಗ ಹೈಟೆಕ್. ನಮ್ಮ ಲೀಡರ್ ನಿನ್ನೆ ಕಾರ್ ತೊಗೊಂಬರ್ತೀನಿ ಅಂದರು, ಬಟ್ ಕಾರ್ ಮಿಸ್ ಮಾಡ್ಕೊತಾರ. ಇವಾಗ ಹಳೆ ಮಾಡ್ಕೊಳತ್ತಾರ. ಇಲ್ಲಿ ನೋಡ್ರಿ, ಇದೇ ಹಾಲ್. ಇಲ್ಲಿ ಏನೋ ಬೋರ್ಡ್ ಹಾಕ್ಯಾರ, ನೋಡಂಬರ್ರಿ. ನೋಡ್ರಿ ಗೈಸ್, ಮೊನ್ನೆ ಒಂದು ಕಾಂಟೆಸ್ಟ್ ಇತ್ತು. ಅದ್ರಾಗ ಯಾರ್ಯಾರು ವಿನ್ನರ್ ಆಗ್ಯಾರ ಅವ್ರದ್ದು ಫೋಟೋ ಹಾಕ್ಯಾರ. ಅವರಿಗೆ ಪ್ರೈಸ್ ಕೊಡೋದು ಐತಿ ನೋಡ್ರಿ. ಎಲ್ಲ ರೆಡಿ ಮಾಡಿದ್ದಾರೆ. XUV700 ನೋಡ್ರಿ 4 ಜನ ವಿನ್ ಆಗ್ಯಾರ. ಆಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ 2 ವಿನ್ ಆಗ್ಯಾರ. iPhone 2 4 ಜನ. ಇವಾಗ ಸ್ಟಾರ್ಟ್ ಆಗೈತಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ಹೆಂಗೆ ನಡೆದೈತಿ ಅಂತೇಳಿ. ನೋಡ್ರಿ ಸರ್, ನಮಸ್ತೆ ಸರ್. ಇವಾಗ ಹೋದ್ರಲ್ಲ ಅವರು ನಮ್ಮ ಜನರಲ್ ಮ್ಯಾನೇಜರ್ ನಮ್ಮ ಕಂಪ್ನಿದು. ನಮ್ಮ ಲೀಡರ್ ಇಲ್ಲೇ ವೇಟ್ ಮಾಡತ್ತಾರ.
ಇದೀವಿ ನೋಡ್ರಿ ಎಲ್ಲ ಫುಲ್ ಆಗೈತಿ. ప్రతిరోజు 50,000 తీసుకునే కంపెనీ ఇండియాలో ఇప్పటి వరకు ఏ కంపెనీ రాలేదు. చెప్పని కొట్టారు సార్. కంపెనీ ఉంది దట్ ఈస్ ఎస్ అలాంటి నిర్విఘ్నం కురు మే దేవ. ಅವರು ಇವಾಗ ಹಿಂದಿ ಒಳಗೆ ಮಾತಾಡಿದ್ರು, ಅದ್ರ ಸ್ವಲ್ಪ ನಾನು ಕನ್ನಡದೊಳಗೆ ಹೇಳ್ತೀನಿ. ಇವರು ದಾಸು ಸರ್ ಅಂತೇಳಿ ಮೊದಲು ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ದರು ಹೈದರಾಬಾದಲ್ಲಿ, 10 ವರ್ಷ ಜಾಬ್ ಮಾಡಿದ್ದಾರೆ. ಅದರ ನಂತರ ಇವರು ADMS ಕಂಪ್ನಿ ಒಳಗೆ ಜಾಯ್ನ್ ಆದರು. 40 ತಿಂಗಳಾಯಿತು ಜಾಯ್ನ್ ಆಗಿ. 40 ತಿಂಗಳೊಳಗೆ ಅವರು 7,20,00,000 ಇನ್ಕಮ್ ಮಾಡ್ಕೊಂಡಿದ್ದಾರೆ. ಮತ್ತು ಟೋಟಲ್ ಅವರ ಟೀಮು 140 ಕೋಟಿ ಇನ್ಕಮನ್ನು ತೊಗೊಂಡಿದೆ. ಇದು 40 ತಿಂಗಳದಾಗ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು. ADMS ಕಂಪ್ನಿ ಒಳಗೆ ಒಂದು ರೆಕಾರ್ಡ್ ಬ್ರೇಕ್ ಇದು. ಹಾಗಾಗಿ ನಾವೆಲ್ಲರೂ ಕೂಡ ADMS ಕಂಪ್ನಿ ಒಳಗೆ ಸ್ಟಿಕ್ಕಾಗಿ ನಿಂದ್ರು 3 ರಿಂದ 5 ವರ್ಷ ನಾವು ಕೆಲಸ ಮಾಡಿದ್ರೆ ನಾವು ಪ್ರತಿಯೊಬ್ಬರು ಕೂಡ ಇದ್ರೊಳಗೆ ಸಕ್ಸಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೈಸ್. ಇವಾಗ ಊಟಕ್ಕೆ ಬಿಟ್ಟಾರ, ಊಟ ಟೈಮ್ ಆಗೈತಿ ಅಂದ್ರೆ ನೈಟ್ ಊಟ. ಸೊ ಈಗ ನೋಡ್ಬೋದು ಎಲ್ಲರೂ ಬಂದು ಎಲ್ಲರೂ ಲೈನ್ ಹಚ್ಚಿ ಊಟ ಮಾಡೋಕ್ಕೆ ರೆಡಿ ಆಗ್ಯಾರ. ಸೊ ನಾವು ಈಗ ಲೈನ್ದಾಗ ನಿಂತು ಊಟ ಮಾಡಬೇಕು. ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ರೊಟ್ಟಿ ಈ ಥರ ಅಡುಗೆ ಮಾಡ್ಯಾರ, ಸಾಂಬಾರು, ಚಿಕನ್ ಅದೆಲ್ಲ ಮಾಡ್ಸಿದ್ರು. ನಾನ್ ವೆಜ್ ಇದೆ, ವೆಜ್ ಐತಿ ನೋಡ್ರಿ ಗೈಸ್. ಇವಾಗ ಊಟದ ರಿವ್ಯೂ ಹೇಳ್ತಾರೆ ನೋಡ್ರಿ ನಮ್ಮ ಲೀಡರ್ಸ್. ಹೆಂಗಾಗಿತ್ತು ಊಟ ಏನು ಅಂತೇಳಿ ಕೇಳ್ರಿ ಸರ್. ಹೆಂಗೈತ್ರಿ ಊಟ? ಸೂಪರ್ ಸರ್. ಹೆಂಗೈತಿ ಊಟ? ಗೈಸ್ ಇವಾಗ ರೆಡಿಯಾಗಿ ಮತ್ತೆ 2ನೇ ದಿವಸದ ಟ್ರೈನಿಂಗ್ಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲರೂ ರೆಡಿಯಾಗಿದ್ದೀವಿ, ಇನ್ನು ಹೊರಡಬೇಕು. ಸೊ ಮತ್ತೆ ಅಲ್ಲಿ ಹೋಗಿ ಭೇಟಿ ಹಾಕೊಂಡು ಥ್ಯಾಂಕ್ ಯು ಗೈಸ್. ನಾವು ಇವಾಗ ರೆಡಿಯಾಗಿ ಹೊರಗೆ ಬಂದು ವೇಟ್ ಮಾಡತ್ತೀವಿ. ನಮ್ಮ ಲೀಡರ್ನ ರೆಡಿಯಾಗಿ ನೋಡ್ರಿ ಏನು ಮಾಡೋದು. ಕೇಳೋಣ ಫೋನ್ ಹಚ್ಚನ 5 ನಿಮಿಷ ಆತರ. ನಾವು ಬಂದಿದ್ದ 10 ನಿಮಿಷ ಆಯಿತು, ಇನ್ನೂ ನಮ್ಮ ಲೀಡರ್ ರೆಡಿಯಾಗಿ ಕೆಳಗೆ ಬಂದಿಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳ್ರಿ ನೋಡ್ರಿ. ಎಲ್ಲ ಮಂದೆಲ್ಲ ರೆಡಿಯಾಗಿ ಆಲ್ರೆಡಿ ಹೊಂಟಾರ. ನಾವಿನ್ನ ನಮ್ಮ ಲೀಡರ್ಗೆ ವೇಟ್ ಮಾಡ್ಕೊತಿಲ್ಲ ನಿಂತೀವಿ. ಆಯ್ತು ಗೈಸ್ ಇವಾಗ ಬಂದ್ವಿ ಕನ್ವೆನ್ಷನ್ ಹಾಲ್ಗೆ. ಇನ್ನು ಒಳಗಡೆ ಹೋಗ್ಬೇಕು. ನಮ್ಮ ಲೀಡರ್ ಪೇ ಮಾಡತ್ತಾರ ನೋಡ್ರಿ. 87925809 ರೆಡಿ ಮಾಡತ್ರಿ. ಇವಾಗ ನೋಡ್ರಿ ಜಸ್ಟ್ ಬಂದು ಕನ್ವೆನ್ಷನ್ ಹಾಲ್ ಹತ್ರ ಹೇಳಿದ್ವಿ. ಇವಾಗ ಒಳಗೆ ಹೋಗ್ಬೇಕು. Are you ready? Yeah! Are you ready? Yeah, and Dasu sir, just follow their instruction and grow yourself. All the best, guys. Thank you sir. Thank you very much. ಗೈಸ್ ನಮ್ದೊಂದು ಸ್ವಲ್ಪ ಕಾಂಟೆಸ್ಟ್ ಇದ್ದು. ಆ ಕಾಂಟೆಸ್ಟ್ನಾಗ ವಿನ್ ಆಗೋದವ್ರಿಗೆ ಪ್ರೈಸಸ್ ಕೊಡತ್ತಾರ. ಆ ಪ್ರೈಸಸ್ ಏನೇನದಾವು ಅಂತ ನೋಡೋಂಬರ್ರಿ. ನೋಡ್ರಿ ಈ ಥರ ವೆಹಿಕಲ್ಸ್ ಎಲ್ಲ ಕೊಡತ್ತಾರ ಪ್ರೈಸಸ್. ಆಮೇಲೆ ಕಾರ್ ಕಾಣಿಸೋದಿತ್ತಲ್ಲ, ಆ ಕಾರ್ನು ಪ್ರೈಸ್ ಆಗಿ ಕೊಡತ್ತಾರ. ಅಲ್ಲೊಂದು ಐತಲ್ಲ ಕಾರ್. ಟೋಟಲ್ 4 ಕಾರ್ ಅದಾವು, ಬಟ್ ಇವಾಗ 2 ಕಾರ್ ಕೊಡತ್ತಾರ. ಆಮೇಲೆ ಈ ಥರ ಇವು ಬುಲೆಟ್ಸ್, ಆಮೇಲೆ ನಮ್ಮದೇ ಕಂಪ್ನಿದು ಎಲ್ಲ
ವೆಹಿಕಲ್ಸ್ ಇವೆನ್ನ ಅದಾವ ರೀ, ವೆಹಿಕಲ್ಸ್ ಕೂಡ ಆತರ ನೋಡಿರಿ. ಇಷ್ಟೆಲ್ಲ ನಿಮಗೆ ಸಿಗ್ತಾವೆ. ಥ್ಯಾಂಕ್ ಯು. Good imagination. ఇది మైండ్లో పెట్టుకోండి. నువ్వు ఎన్నిసార్లు పడ్డా ఒక్కసారి లేచి Great General. Yes, sir, Satish. Yes, Dr. Lukman. Yes, Nikam. ये चेहरा याद रखना, ये बहुत सून, ये चांद जैसा है ना, वैसे शाइन होने वाला है. Great guys. See, it's not any ओ लो कुछ ऐसा कुछ ये नहीं थे, बट एक ನೋಡ್ರಿ ನಮ್ಮ ಲೀಡರ್ನು great, yeah. शिवराज मक्का, yeah. Yes, yes. डॉक्टर लुकमान सर, ग्रेट, या. निकम, एक छुपा रुस्तम है कर्नाटक से, एक ऐसा बंदा है पूरा आने वाले दिनों में आग लगाने वाला है. ಗೈಸ್ ಇವತ್ತಿನ ಟ್ರೈನಿಂಗ್ ತುಂಬ ಸೂಪರ್ ಆಗಿತ್ತು. ಆಮೇಲೆ ನಮ್ಮ CMD ಸರ್ ತುಂಬ ಮೋಟಿವೇಟ್ ಮಾಡಿದ್ರು. ಆದರೂ ಕೂಡ ಅವ್ರ ಫ್ರೆಂಡ್ ಅಂತೇಳಿ ಬಂದಿದ್ದರು ಒಬ್ಬರು, ರಾಠೋಡ್ ಅಂತೇಳಿ ಸರ್. ಸೊ ಅವ್ರದ್ದು ಮೋಟಿವೇಶನ್ ತುಂಬ ಚೆನ್ನಾಗಿತ್ತು, ಅವ್ರ ಸ್ಟೋರಿನೂ ತುಂಬ ಚೆನ್ನಾಗಿತ್ತು. ಅವ್ರು ಜೀರೋಯಿಂದ ಹೀರೋ ಹೆಂಗಾದರು. ಆಮೇಲೆ ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ನಿಂದ 86 ಕೋಟಿ ರೂಪಾಯಿ ಗಳಿಸ್ಯಾರ. ಆಮೇಲೆ ಈಗ ಅವ್ರು ಅದನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕನ್ಸ್ಟ್ರಕ್ಷನ್ ಇದು ಕಂಪ್ನಿ ಓಪನ್ ಮಾಡ್ಯಾರ. ಸೊ ಅದ್ರಾಗ ತಿಂಗಳ ಇದು ಅಂದ್ರೆ ಒಂದು ಇಯರ್ಲಿ 300 crore ಟರ್ನ್ ಓವರ್ ಮಾಡತ್ತಾರ. ಹಾಗಾಗಿ ಎಲ್ಲರೂ ತುಂಬ ಮೋಟಿವೇಟ್ ಆಗ್ಯಾರ. ಈಗ ನಮ್ಮದು ಟೀಮ್ನವರು ಹೆಂಗೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ನಿಮಗೆ ಹೇಳ್ತೀನಿ ಮುಂದೆ. ಆಮೇಲೆ ನಮ್ಮ ಕಂಪ್ನಿ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಲಿಮಿಟೆಡ್. ಹಲೋ ಗೈಸ್, ನಿನ್ನೆ ಪಾರ್ಟಿ ಚೆನ್ನಾಗಾಯಿತು. ರಾತ್ರಿ ಬರೋದು ಸ್ವಲ್ಪ ಲೇಟ್ ಆಗೋದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬ್ಯಾಕ್ ಟು ಪೆವಿಲಿಯನ್ ಅಂತೇಳಿ ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನು ಬಿಜಾಪುರಕ್ಕೆ ಹೋಗಿ ಡೈರೆಕ್ಟ್ ಸಿಗೋಣ. ಬಾಯ್.